ಈ ಒಂದು ಕುರ್ಚಿಯನ್ನು ಅಧ್ಯಕ್ಷ ಕುರ್ಚಿಯನ್ನಾಗಲಿ ಅದ್ರ ಮೇಲೆ ಹಿಡಿತವನ್ನಾಗಲಿ ಯಾರು ಸಾಧಿಸ್ಬೋದು ಅಂತೇಳಿ. ಈಗ ಏನಾಗಿತ್ತು, ಭಾಳಷ್ಟು ಜನ ಇರ್ತಿದ್ರು. ಈಗ MLA MP ಎಲೆಕ್ಷನ್ದಲ್ಲಿ ಏನದ ಅಲ್ಲೇ SC ST OBC ಮುಂದೆ ಜೊತೆಗೆ 200 ಜನರನ್ನು ಹುಡ್ಕೋಬೋದು. ಬಟ್ ಇಲ್ಲೇ ಈ ಒಂದು ಬ್ಯಾಂಕ್ನಲ್ಲಿ BDCC ಬ್ಯಾಂಕ್ನಲ್ಲಿ ವಿಶೇಷವಾಗಿ ಈ ಮೇಲ್ಜಾತಿಯ ಜನರ ಹೆಚ್ಚಿಗೆ ಭೂಮಿಯನ್ನು ಹೊಂದಿದ್ದರಿಂದಾಗೆ ಮತ್ತು SC ST ಜನರ ಕೈಯಲ್ಲಿ ಭೂಮಿ ಸ್ವಲ್ಪ ಅದ. ಹೀಗಾಗಿ ಅವರು ಭಾಳಷ್ಟು ಕಡಿಮೆ ಒಂದು ಮೆಂಬರ್ ಇರುವಂಥ ಸಾಧ್ಯತೆಗಳಿದ್ದಾವೆ. ಏನೋ ಸರ್ಕಾರದ ಒತ್ತಡಕ್ಕೂ ರೂಲ್ಸ್ ರೆಗ್ಯುಲೇಷನ್ ಕೈ ಇರ್ತಿರ್ತಾರೆ. ಆದರೆ ಮ್ಯಾಕ್ಸಿಮಮ್ ಎಲ್ಲ ಮೇಲ್ಜಾತಿಯವ್ರ ಕೈಯಲ್ಲಿರೋದ್ರಿಂದಾಗೆ ಇಷ್ಟು ಸುಲಭವಾಗಿ ಈ ಜಾರಕಿಹೊಳಿ ಸಹೋದರರು ಗೆಲ್ತಾರೆ ಅನ್ನುವಂಥದ್ದು ಹೇಳೋದು ಭಾಳ ಕಷ್ಟ. ಅದಕ್ಕೆ ಅವರು ಪ್ಲ್ಯಾನ್ ಮಾಡಿದ್ದಾರೆ, ಇಲ್ಲಂತಲ್ಲ. ಬಟ್ ಎದುರಾಳಿಗಳೇನು ಸಾಮಾನ್ಯ ಇಲ್ಲ. ಯಾಕೆಂತಂದ್ರೆ ಯಾರು ಸ್ಥಿತಿಯೊಳಗೆ ನಂಬೋ ಸ್ಥಿತಿಯೊಳಗಿಲ್ಲ. ರಾಜಕಾರಣದಲ್ಲಿ ಯಾರ್ಯಾರೋ ಅದಕ್ಕೆ ಪಕ್ಷೇತರ ಕೂಡ್ಕೊಂಡು ಅವ್ರು ಮಾಡ್ಲಿಕ್ಕೆ ಹತ್ತಿದ್ದಾರೆ. ಆ ಸಹೋದರರು ಅವರು ಯಶಸ್ವಿ ಆಗ್ಬೋದು. ಅದ್ರ ಜೊತೆಗೆ ನಮ್ಮ ಕತ್ತಿ ಬ್ರದರ್ಸರು ಅವರು ಸಾಮಾನ್ಯರಿಲ್ಲ. ಅವರು ನಿರಂತರವಾಗಿ ಅದರ ಅಧಿಕಾರ ಹಿಡ್ಕೊಂಡು ಬಂದಂಥವ್ರು ಅದಾರ. ಅಲ್ಲಿಯೇ BDCC ಬ್ಯಾಂಕಿನ ಪ್ರತಿಯೊಂದು ಟೇಬಲ್, ಪ್ರತಿಯೊಂದು ಏನಪ್ಪ ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂಥ ಬ್ಯಾಂಕ್ಗಳು ಅಥವಾ ಪ್ರಾಥಮಿಕ ಹಂತದ ಬ್ಯಾಂಕ್ಗಳು ಎಲ್ಲನೂ ಇವೊಂದು ಸೊಸೈಟಿಗಳು ಇವೆಲ್ಲರ ಜೊತೆ ಹಿಡಿತ ಸಾಧ್ಯ. ಅದು ಚಿಕ್ಕೋಡಿ ಭಾಗದಲ್ಲಂತೂ ಅವ್ರು ಜಬರ್ದಸ್ತಾಗಿ ತಮ್ಮ ಹಿಡಿತವನ್ನು ತಮ್ಮ ಕೈ ಇಟ್ಕೊಂಡಿದ್ದಾರೆ ಅನ್ನೋದಷ್ಟೇ ಸತ್ಯದ. ಇನ್ನು ಇದು ಸತ್ಯ ಏನಪ್ಪ ಅಂತ ಏನಂದ್ರೆ, ಜೊಲ್ಲೆ ಕತ್ತಿಯವರು ಅಥವಾ ನಮ್ಮ ಲಕ್ಷ್ಮಣ ಸವದಿಯವರು ಇವರೆಲ್ಲರೂ ಮತ್ತು ನಮ್ಮ ರಾಜು ಕಾಗಿನೂ ಆಗಿರ್ಬೋದು, ಇವರೆಲ್ಲರೂ ಕುಡ್ಕೊಂಡು ಒಂದಾಗ್ತಾರ ಅನ್ನುವಂಥ ಒಂದು ಸಂಶಯ ಅದ. ಯಾಕಂದ್ರೆ ಜೊಲ್ಲೆಯವ್ರಿಗೆ ಗೊತ್ತದ ರಾಜಕೀಯ ಇನ್ನಷ್ಟು ಪ್ರಬಲರಾದ್ರಪ್ಪ ಅಂತಂದ್ರೆ ಜಾರಕಿಹೊಳಿ ಸಹೋದರರನ್ನು ಜಿಲ್ಲಾ ಮಟ್ಟದಲ್ಲೇ ನಾವು ಮನಸ್ಸಲಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡ್ರು ಮೀರಿ ಬೆಳಿತಾರೆ ಅನ್ನೋದು ಇವರೆಲ್ಲರೂ ಮನಸ್ಸಲ್ಲಿ ಇರ್ದಾನ. ಈ ಎಲ್ಲ BJP ಪರಿಣಿತ ಎಲ್ಲ ಜನರಲ್ಲಿ ಅದ. ನೆನಪದ್ರಲ್ಲೇ ಅವರು ಸೋತಂಗೆ ಅನ್ನಿಸ್ತಿರ್ಬೋದು, ನಾವು ಇಲ್ಲಪ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ ಅನ್ನಿಸ್ತಿರ್ಬೋದು. ಬಟ್ ಒಳಗೂ ಆಗೂ ಸಾಧ್ಯ ಇದ್ದಾವೆ. ಹೀಗಾಗಿ